ಇವತ್ತು ಭೀಷ್ಮನ್ ಸ್ಟೋರಿ. ಮಹಾಭಾರತ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಭೀಷ್ಮ ತಾಯಿ ಹೆಸರು ಗಂಗಮ್ಮ. ಗಂಗಮ್ಮ 7 ಜನ ಮಕ್ಕಳು ಹುಟ್ಟಿದ್ಮೇಲೆ ಅವರನ್ನ ಸಾಯಿಸಿದ ನಂತರ ಭೀಷ್ಮ ಹುಡ್ತಾನೆ. ಆ ಸ್ಟೋರಿನ ನಂಗ್ ಗೊತ್ತು, ನಾನ್ ಹೇಳ. ಹಾ ಹೇಳು. ಗಂಗಾದೇವಿನ ನೋಡಿದ ತಕ್ಷಣ ಶಾಂತನು ಮಹಾರಾಜನಿಗೆ ತುಂಬಾ ಇಷ್ಟ ಆಗ್ತಾಳೆ. ಆಗ ಗಂಗಾದೇವಿ ಕೂಡ ಶಾಂತನು ಮಹಾರಾಜನ ಮದ್ವೆ ಮಾಡ್ಕೋಕೆ ಒಪ್ಕೊಂತಾಳೆ. ಆದ್ರೆ ಗಂಗಾದೇವಿ ಒಂದ್ ಕಂಡೀಷನ್ ನ ಹಾಕ್ತಾಳೆ. ನನಗೆ ಇಷ್ಟ ಬಂದಿದ್ ನಾನ್ ಮಾಡ್ತೀನಿ, ಆದ್ರೆ ನೀನ್ ಯಾವಾಗ್ಲೂ ನನ್ನ ಪ್ರಶ್ನೆ ಮಾಡ್ಬಾರ್ದು. ನೀನ್ ನನ್ನ ಪ್ರಶ್ನೆ ಮಾಡಿದ ನೆಕ್ಸ್ಟ್ ಕ್ಷಣನೇ ನಾನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತನು ಮಹಾರಾಜ ಕೂಡ ಅದಕ್ಕೆ ಒಪ್ಕೊಂತಾನೆ. ಆಗ ಗಂಗಾದೇವಿ ಮತ್ತೆ ಶಾಂತನು ಮಹಾರಾಜನಿಗೆ ಮೊದಲನೇ ಮಗ ಹುಟ್ಟಿದಾಗ ಗಂಗಾದೇವಿ ಆ ಮಗುವನ್ನ ಕರೆದುಕೊಂಡು ನೀರಲ್ಲಿ ಮುಳುಗಿಸ್ತಾಳೆ. ಆದ್ರೆ ಶಾಂತನು ಮಹಾರಾಜ ಏನು ಹೇಳಿಲ್ಲ. ಆಗ ಗಂಗಾದೇವಿ 6 ಜನ ಮಕ್ಕಳ ಹುಟ್ಟಿದ್ಮೇಲೆ ಕೂಡ ಸೇಮ್ ಹೀಗೆ ನೀರಲ್ಲಿ ಹೋಗಿ ಮುಳುಗಿಸ್ತಾಳೆ. 8ನೇ ಮಗು ಹುಟ್ಟಿದಾಗ ಶಾಂತನು ಮಹಾರಾಜ ನೀನ್ ಹೇಗೆ ಹೀಗ್ ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಆಗ ಗಂಗಾದೇವಿ ತನ್ನ ಕಂಡೀಷನ್ ಪ್ರಕಾರ 8ನೇ ಮಗುವನ್ನ ಕರೆದುಕೊಂಡು ಹೋಗ್ಬಿಡ್ತಾಳೆ. ಆಗ ಮುಂದೆ 8ನೇ ಮಗುವೆ ನಮ್ ಭೀಷ್ಮ ಆಗ್ತಾನೆ. ನನಗ್ ಗೊತ್ತಿದಿಷ್ಟೇ, ಮುಂದೆ ನೀನ್ ಹೇಳು. ನಿಮಗ್ ಗೊತ್ತಾ, ಭೀಷ್ಮ ಹುಟ್ಟಿದ್ದು ಒಂದು ಶಾಪದಿಂದ. ಆ ಶಾಪ ಏನು, ಯಾರು ಕೊಟ್ರು, ಯಾರಿಗ್ ಕೊಟ್ರು, ಯಾವ ಸಿಚುವೇಶನ್ ಅಲ್ಲಿ ಕೊಟ್ರು ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಜೈ ಶ್ರೀ ಕೃಷ್ಣ.